ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಿಟ್ಬಿಡ್ತೀನಿ ನಿಮ್ಮ ಅಮ್ಮನವ್ರನ್ನ. ಆ ಜಾಜಿ ಮರಿ ಎಲ್ಲಿದ್ದಾಳೆ ಅಂತ ಹೇಳು. ಹೇಳ್ತೀನಿ. ದಕ್ಷಿಣ ದಿಕ್ಕಿಗೆ ಅರಿಹಂತಪುರ ಅಂತ ಒಂದು ಊರಿದೆ. ದಕ್ಷಿಣನಾಥ ಅರಿಹಂತಪುರ. ಸುಂದ್ರಮ್ಮ ಎಲ್ಲೋ ಬಂಗಾರಿ? ಏನಪ್ಪ ಇದು? ಲಲಿತಾ ಜಾಜಿ ಹೋಗಿ ಚಿಂತೆಲ್ಲೇ ಕೊರಗ್ತಾ ಇದ್ದಾಳೆ, ಊಟ ತಿಂಡಿ ಇಲ್ಲದೆ ಸೊರಗ್ತಾ ಇದ್ದಾಳೆ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಜಾಜಿ ಎಲ್ಲಿ ಹೋಗಿದ್ದಾಳೆ ಅಂತ ಬಾಯ್ ಬಿಡ್ಲಿಲ್ಲ ನೀವು. ದೈವದ್ರೋಹ ಮಾಡಲ್ಲ, ದೈವ ಸಂಕಲ್ಪದಿಂದ ಜಾಜಿ ಹೋಗಿರೋದು ಹಾಗೆ ಹೀಗೆ ಅಂದ್ಬಿಟ್ರಿ. ಈಗ ಆ ಮಾರಿಗುಡಿಗೆ ಬಂದು ಅಮ್ಮನವ್ರನ್ನ ಮುಟ್ಬಿಡ್ತೀನಿ ಅಂದಾಕ್ಷಣ ಬಾಯ್ ಬಿಟ್ಬಿಟ್ರಲ್ಲ. ಅರಿಹಂತಪುರದ ಕಡೆಗೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ರಲ್ಲ, ಸರಿನಾ ಇದು? ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಶೇಖರಿ. ನಿನ್ನ ಒತ್ತಡಕ್ಕೆ ಹೇಳಿದ್ರೆ ಅದು ನಿಜವಾಗ್ಲೂ ದೈವದ್ರೋಹ ಮಾಡಿದಾಗ ಆಗ್ತಾ ಇತ್ತು. ಈಗ ಅಮ್ಮನವ್ರನ್ನೇ ಗುರಿ ಇಟ್ಕೊಂಡು ಮುಟ್ತೀನಿ, ಅಪವಿತ್ರ ಮಾಡ್ತೀನಿ ಅಂತ ಹೇಳಿದಾಗ ಅದು ನನ್ನ ಕೈನಲ್ಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲಪ್ಪ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಧರ್ಮ ರಕ್ಷಣೆಗಾಗಿ ಧರ್ಮಚ್ಯುತಿ ಮಾಡಿದ್ರೂ ದೋಷ ಇಲ್ಲ ಅಂತ. ಹಾಗಾಗಿ ನಾನು ಹೇಳಬೇಕಾಗಿ ಬಂತು. ಈಗ ಜಾಜಿ ಇರೋ ಸ್ಥಳ ಅರಿಹಂತಪುರ ಅಂತ ಆ ದುರುಳರಿಗೆ ಗೊತ್ತಾಗೋಗಿದೆ. ಅಲ್ಲಿಗೆ ಹೋಗಿ ನಮ್ಮ ಜಾಜಿಗೆ ತೊಂದರೆ ಮಾಡೇ ಮಾಡ್ತಾರೆ. ಈಗೇನ್ ಮಾಡೋದು? ಕಾಣದ ಊರು ಪಾಪ. ಈ ಜಾಜಿ ಬಂಗಾರಿ ಏನು ಅರಿಯದವರು. ಈ ದುರುಳರಿಂದ ದೂರ ಆದ್ರೂ ಮತ್ತೆ ನಾವೇ ಅವ್ರನ್ನ ಕಷ್ಟಕ್ಕೆ ದೂಡ್ದಾಗಾಯ್ತು. ಅವರಿಗೆ ತೊಂದರೆ ಕೊಡ್ಲಿ ಅಂತ ನಾವೇ ದುಷ್ಟರಿಗೆ ಅವ್ರನ್ನ ಹಿಡ್ಕೊಟ್ಟಂಗಾಯ್ತು. ಶೇಖರಿ, ಈಗ ನೀನು ನನಗೊಂದು ಮಾತನಾಡಿಸ್ಕೊಡ್ತೀಯ? ಕೇಳಿಪ್ಪ, ಇನ್ನೇನು ಕೇಳ್ತೀರಿ? ಇಷ್ಟೇ ಆಗೋಯ್ತು. ಕರ್ಣನ್ ಹಾಗೆ ಬರಿಗೈಲಿ ನಿಂತಿದ್ದೀನಿ, ಅದೇನು ಕೇಳ್ತಿರೋ ಕೇಳಿ. ನಾನು ಅಮ್ಮನವ್ರ ಸೇವೆ ದೈವ ಸಂಕಲ್ಪ ಅಂದ್ಕೊಂಡು ಜಾಜಿನ ಇಲ್ಲಿ ಕರ್ಕೊಂಬಂದೆ. ಅವಳನ್ನ ರಕ್ಷಿಸಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು. ಆದರೆ ಈಗ ನಾನು ಅದರಲ್ಲಿ ಸೋತಿದ್ದೀನಿ. ಈಗ ನೀನು ಆ ಕರ್ತವ್ಯನ ಮಾಡಬೇಕು. ಒಬ್ಬ ತಂದೆಯಾಗಿ ಅದು ನಿನ್ನ ಆದ್ಯತೆ ಹಾಗೂ ಧರ್ಮ ಕೂಡ. ಈಗ ನೀನು ಆ ಕರ್ತವ್ಯನ ಮಾಡಬೇಕು. ಒಬ್ಬ ತಂದೆಯಾಗಿ ಅದು ನಿನ್ನ ಬಾಧ್ಯತೆ ಹಾಗೂ ಧರ್ಮ ಕೂಡ. ಹೋಗು ಶೇಖರಿ, ತಡ ಮಾಡಬೇಡ. ಈಗಲೇ ಅರಿಹಂತಪುರಕ್ಕೆ ಹೋಗಿ ಆ ದುಷ್ಟರಿಂದ ಜಾಜಿನ ಕಾಪಾಡು. ಅಪ್ಪ, ನೀನಾ ಈ ಮಾತು ಹೇಳ್ತಿರೋದು? ನನ್ನ ಮನಸ್ಸಲ್ಲಿರೋದನ್ನ ನೀವು ಆಡ್ಬಿಟ್ರಿ ಅಪ್ಪ. ಹೋಗ್ತೀನಪ್ಪ. ನನ್ನ ಮಗಳನ್ನ ನಾನು ಕಾಪಾಡ್ತೀನಿ. ನಮ್ಮ ಮನೇಲಿ ಹೇಳ್ತಿರ್ತಾರೆ, ನಮ್ಮ ಮನೇಲಿ ಮಾತ್ರ ಅಲ್ಲ ಇಡೀ ಊರವರೆಲ್ಲ ಹೇಳ್ತಿರ್ತಾರೆ, ನೀನ್ ಸಹವಾಸ ಮಾಡಬೇಡ, ಎಡವಟ್ರಾಯ ಒಂದಂದ್ರೆ ಇನ್ನೊಂದಾಗತ್ತೆ ಅಂತ. ನನಗೆ ಮಂಕ್ ಬಡ್ದಿದೆ. ಜೊತೆಲಿ ಇರ್ಲಿ ಅಂತ ನಿನ್ ಸಹವಾಸ ಕಟ್ಕೋತೀನಲ್ಲ. ಆ ಗಣೇಶ ರಾವಣ ಕೊಟ್ಟು ಶಿವಲಿಂಗನ ಮರಳಲ್ಲಿ ಸ್ಥಾಪಿಸ್ದಂಗೆ ಕಳಿಸ್ಬಿಟ್ಟಿಯಲ್ಲಪ್ಪ ನನ್ನ ಸುಂದ್ರಮ್ಮನ ಆಟೋದಲ್ಲಿ. ನಾ ಬೇಕು ಅಂತ ಮಾಡಿಲ್ಲ ಕಣೆ, ನನ್ನ ಗ್ರಾಚಾರನೇ ಸರಿ ಇಲ್ಲ, ನನ್ನ ಜಾತಕನೇ ಆಗಿದೆಯೋ ಏನೋ. ನಾನು ಸಹಾಯ ಮಾಡಕ್ ಹೋದವ್ರಿಗೆ ತೊಂದರೆ ಆಗುತ್ತೆ. ನೀನು ಹಾಗೆ ಬೈತಿದ್ರೆ ನಾ ಚಕ್ರಪುರಿ ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಏಯ್, ಬುದ್ಧಿ ಇಲ್ವೇನೋ ನಿನ್ಗೆ? ನನ್ನೊಬ್ಳನ್ನ ಬಿಟ್ಟು ಹೊಟ್ಟೋಗ್ಬಿಡ್ತೀಯಾ? ಏನೋ ಸುಂದ್ರಮ್ಮ ನಮ್ಮಿಂದ ದೂರ ಆದ್ಲಲ್ಲ ಅಂತ ಸಂಕಟಕ್ಕೆ ಹಾಗನ್ನಪ್ಪ. ನನಗೂ ಇನ್ಯಾರಿದ್ದಾರೆ ಹೇಳು ನಿನ್ನ ಬಿಟ್ರೆ ಬೈಯೋದಕ್ಕೆ? ಓ, ಬೈಯೋದಕ್ಕೆ ಜೊತೆಲಿ ಇಟ್ಕೊಂಡಿದ್ಯಾ ನನ್ನ? ನಿಂಗೆ ಒಂಚೂರು ಕಾಳಜಿನೇ ಇಲ್ಲ ನನ್ನ ಮೇಲೆ. ಹಾಗೇನಿಲ್ಲ ಕಣೋ, ನೀನ್ ನನ್ನ ಜೊತೆಲಿದ್ರೆ ನನಗೆ ತುಂಬಾ ಧೈರ್ಯ. ಲೋ ಬಂಗಾರಿ, ಈಗೇನೋ ಮಾಡೋದು? ಸುಂದ್ರಮ್ಮ ನಮ್ಮಿಂದ ದೂರ ಆಗ್ಬಿಟ್ಲು.
ದಕ್ಷಿಣನಾಥನ್ ದೇವಸ್ಥಾನದಲ್ಲಿ ಅವಳನ್ನಿಟ್ಟು ಪೂಜೆ ಮಾಡಬೇಕು ಅಂತ ಮೇಷ್ಟ್ರಮ್ಮ ಹೇಳಿದ್ರು. ಈಗ ನಮ್ಮ ಸುಂದ್ರಮ್ಮನೇ ಜೊತೆಲಿಲ್ಲ, ಅವ್ರಿಗೆ ಏನೋ ಉತ್ತರ ಕೊಡೋದು. ಎಷ್ಟು ಸತಿ ಕಳೆದೋದ್ರು ಸುಂದರಮ್ಮ ನಂಬಳಿಗೆ ಬಂದು ಸೇರ್ಕೋತಾರಲ್ವಾ. ಮೇಷ್ಟ್ರಮ್ಮ ಹೇಳಿದ್ದು ದಕ್ಷಿಣಾಥೇಶ್ವರದಲ್ಲಿ ನಮ್ಮ ವಿಗ್ರಹನ ಇಟ್ಟು ಪೂಜೆ ಮಾಡಬೇಕು ಅಂತ. ನಡಿ, ಅವರೇ ದಾರಿ ತೋರಿಸ್ತಾರೆ. ಅಮ್ಮನವ್ರು ಇಟ್ಟಂಗಾಗ್ಲಿ. ಸಂಜೆ ಆಗೋಯ್ತು ಕಣೋ ಬಂಗಾರಿ. ಆ ದೇವಸ್ಥಾನ ಕಾಡಲ್ಲಿರೋದಂತೆ. ಕತ್ಲಲ್ಲಿ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು. ರಾತ್ರಿ ಅರಿಹಂತಪುರದಲ್ಲೇ ಇದ್ದು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನದ ಕಡೆಗೆ ಹೋಗೋಣ. ರಾತ್ರಿ ಕಾಡಲ್ಲಿ ಹೋಗೋದು ಬೇಡ. ನನಗೆ ಧೈರ್ಯ ಇದ್ರು ನಿನಗೆ ಭಯ ಅಲ್ವಾ? ನನಗೇನ್ ಭಯ ಇಲ್ಲ. ಹಗ್ಲತ್ತಲ್ಲೇ ಎಡವಟ್ ಮಾಡ್ಕೊತ್ಯಾ, ಇನ್ ರಾತ್ರಿ ಹೊತ್ತಲ್ಲಿ ಅದೇನ್ ಎಡವಟ್ ಮಾಡ್ಕೊಂಡ್ಬಿಡ್ತೀಯೋ ಅಂತ ಭಯ ಅಷ್ಟೇ. ನನ್ನಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಿರೋದು. ನಾಳೆ ಬೆಳಗ್ಗೆ ನೀನು ದಕ್ಷಿಣಾಥೇಶ್ವರನ ದೇವಸ್ಥಾನಕ್ಕೆ ಹೋಗು, ನಾನು ಚಕ್ರಾಪುರಿ ಹೋಗ್ತೀನಿ ಅಮ್ಮನವ್ರ ದೇವಸ್ಥಾನಕ್ಕೆ. ಹಿಡ್ಕೊಂಡ್ ಬಡಿತೀನಿ ನೋಡು. ನನ್ ಜೊತೆಗಿರ್ಲಿ ಅಂತ ನಿನ್ನ ಕರ್ಕೊಂಡ್ ಬಂದ್ರೆ ಯಾವಾಗ ನೋಡಿದ್ರು ವಾಪಸ್ ಹೋಗೋ ಮಾತಾಡ್ತೀಯಾ? ಹೋಗೋದಾದ್ರೆ ಈಗ್ಲೇ ಹೋಗು, ನಾನು ಒಬ್ಳೇ ಹೋಗ್ತೀನಿ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ನಿಂತುಕೊಳ್ಳೆ, ನಾನು ಸುಮ್ಮನೆ ರೇಗಿಸಿದಷ್ಟೇ. ನಾನು ಏನೇ ಎಡವಟ್ ಮಾಡಿ ತೊಂದರೆ ಆದರೂ ನಾನು ನಿನ್ನ ಜೊತೆಲೇ ಇರ್ತೀನಿ, ಬಿಟ್ಟು ಹೋಗಲ್ಲ. ನಡಿ ಅರಿಹಂತಪುರಕ್ಕೆ. ನನಗೆ ಒಬ್ಬನೇ ಹೋಗೋದಕ್ಕೆ ಭಯ ಆಗುತ್ತೆ. ಸರಿ ನಡಿ. ಜಾಜಿ ಎಲ್ಲಿದ್ದಾಳೆ ಅನ್ನೋ ಸುಳಿವೇನೋ ಸಿಕ್ಕಿದೆ. ಈಗ ಅವಳನ್ನು ಹಿಡಿದು ಅವಳಿಂದ ವಿಗ್ರಹ ಪಡೆದು ಅದರ ಮೂಲಕ ಶ್ರೀಚಕ್ರನ ಪಡೆಯೋದು ಹೇಗೆ? ಅದರಲ್ಲಿ ಯೋಚನೆ ಮಾಡೋದೇನಿದೆ? ಎಲ್ಲದಕ್ಕೂ ನಾವು 3 ಜನ ಬಾಧ್ಯಸ್ಥರು. 3 ಜನ ಹೋಗೋಣ. 3 ಜನ ಪ್ರಯತ್ನ ಪಟ್ಟರೆ ಕೆಲಸ ಸುಲಭ ಆಗತ್ತೆ ಅಲ್ವಾ? ನಡೀರಿ ಹೋಗೋಣ. ಅದು ಆಗ್ಬೋದು. ಈಗ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ವಿಗ್ರಹನ ಹುಡುಕಿ ನಮ್ಮ ದಾರಿನ ಸುಗಮ ಮಾಡ್ಕೋಬೇಕು. ಇದು ಸಾಧ್ಯವಿಲ್ಲದೆ ಇರೋ ಮಾತು ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಯಾಕೆ ಸಾಧ್ಯ ಇಲ್ಲ? ನಾವು 3 ಜನ ಒಟ್ಟಿಗೆ ಅರಿಹಂತಪುರಕ್ಕೆ ಹೋಗಿ ಜಾಜಿ ಹಿಡಿಯೋದಕ್ಕೆ ಏನು ತೊಂದರೆ? ನಾನು ಅಮ್ಮನವ್ರ ದೇವಸ್ಥಾನನ ಚಕ್ರಾಪುರಿನ ಬಿಟ್ಟು ಕದಲೋ ಹಾಗಿಲ್ಲ. ತಪ್ಪು ಮಾಡಿರೋ ನೀನು, ಶಿಕ್ಷೆ ಆಗಬೇಕಾಗಿರೋದು ನಿನಗೆ. ನೀನೇ ಹೋಗಿ ಜಾಜಿನ ಕಂಡುಹಿಡಿದು ಇಲ್ಲಿ ಕರ್ಕೊಂಡು ಬಾ. ನಾನು ಕಷ್ಟಪಟ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ, ನೀವು ಇಲ್ಲೇ ಕೂತ್ಕೊಂಡು ಸುಖ ಅನ್ಭವಿಸಿ. ಇದು ನನಗೆ ಒಪ್ಪಿಗೆ ಇಲ್ಲ ಕಡ್ಕಿ. ನೀನು ಬಾ ನನ್ನ ಜೊತೆಗೆ, ನಾವಿಬ್ಬರೇ ಹುಡ್ಕೋಣ, ನಾವೇ ದಕ್ಕಿಸ್ಕೊಳ್ಳೋಣ ಶ್ರೀಚಕ್ರನ. ಅವನು ಬರೋ ಹಾಗಿಲ್ಲ. ಶ್ರೀಚಕ್ರದ ಫಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ. ನಾವು ಇಲ್ಲಿ ಎಲ್ಲವನ್ನೂ ಹತೋಟಿಲಿ ಇಟ್ಕೋಬೇಕು. ಈ ಸಮಯದಲ್ಲಿ ನಾವು ಊರು ಬಿಟ್ಟರೆ ನಮ್ಮ ಮೇಲೆ ಆಪಾದನೆ ಬರುತ್ತೆ. ನೀನಾದರೆ ಶ್ರೀಚಕ್ರದ ಕಳುವಿನ ಬಗ್ಗೆ ವಿಚಾರಣೆಗೆ ಅಂತ ಊರು ಬಿಡಬಹುದು. ಅರ್ಥ ಮಾಡ್ಕೋ. ಹೌದು ಮಾರಿಗುಡಿ, ವಿರೂಪಾಕ್ಷ ಹೇಳೋದು ಸರಿ. ನೀನು ಒಬ್ಬನೇ ಹೋಗು. ನೀನು ಹೋಗಿ ತನಿಖೆ ನಡೆಸಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಆದರೆ ನಾವು ಗೊತ್ತಿಲ್ಲದ ಊರಿಗೆ ಹೋದ್ರೆ ಇಡೀ ಊರಿಗೂರೇ ಅನುಮಾನ ಪಡುತ್ತೆ. ನೀನು ಒಬ್ಬನೇ ಹೋಗೋದು ಸರಿ. ಆಯ್ತು, ನಾನೇ ಹೋಗಿ ಜಾಜಿನ ಪತ್ತೆ ಹಚ್ಚಿ ವಿಗ್ರಹನ ಪಡ್ಕೊಂಡು ಬರ್ತೀನಿ. ಅಮ್ಮ, ಲಲಿತಾ, ನಾ ಹೋಗಿ ಬರ್ತೀನಿ. ಲೋ ಶೇಖರಿ, ಆಗ್ಲೇ ಕತ್ತಾಗ್ಲ ಬರ್ತಿದೆ. ಇಷ್ಟೊತ್ತಿನಲ್ಲಿ ಯಾವ ಬಸ್ಗಳು ಸಿಗೋದಿಲ್ಲ. ಅವ್ರು ಕಷ್ಟಪಡೋದಲ್ದೆ ನೀನು ಕಷ್ಟಪಡೋದು ಬೇಡ. ಸುಮ್ಮನೆ ಯಾಕಪ್ಪ ಇಷ್ಟೊತ್ತಿನಲ್ಲಿ ಹೋಗ್ತೀಯಾ? ಬೆಳಗ್ಗೆದ್ದು ಬೇಗ ಹೊರಟು ಬಿಡಪ್ಪ. ಹಾಗಂತೀಯ? ಅಲ್ಲಮ್ಮ, ನಾನು ಮನೇಲೇ ಉಳ್ಕೊಂಡ್ರು ನನಗೆ ನಿದ್ದೆ ಬರಲ್ಲ. ಅದ್ರ ಬದಲು ಅಲ್ಲಿ ಹೊರಟ್ಬಿಡ್ತೀನಿ. ನೋಡಿ, ಮೀನಾಮೇಷ ಎಣಿಸೋದು ಬೇಡ. ಬಸ್ ಸಿಗದೆ ಇದ್ರೆ ಲಾರಿನೋ ಕಾರೋ ಅರಿಹಂತಪುರದ ಕಡೆ ಯಾವ ಗಾಡಿ ಹೋಗುತ್ತೋ ಅದರಲ್ಲಿ ತಕ್ಷಣ ಹೋಗ್ಬಿಟ್ಟು ಬನ್ನಿ. ಜಾಜಿನೂ ಬಂಗಾರಿನೂ ಏನು ಕಷ್ಟಪಡ್ತಾ ಇರ್ತಾರೋ ಏನೋ. ಹೌದಮ್ಮ, ಲಲಿತಾ ಹೇಳ್ತಿರೋದು ಸರಿ. ನಾ ಹೊರಟು ಬಿಡ್ತೀನಿ. ಅಪ್ಪ, ನೀವು ಒಬ್ಬರೇ ಹೋಗೋದು ಬೇಡ, ನಿಮ್ಮ ಜೊತೆ ನಾನು ಬರ್ತೀನಿ. ಆ ಪೊಲೀಸ್ ಸಾಹೇಬ್ರನ್ನ ನಂಬಕ್ಕಾಗಲ್ಲ. ನಿಮ್ಗೇನಾದರೂ ತೊಂದರೆ ಆದರೆ ಏನು ಮಾಡ್ತೀರಾ? ಬೇಡಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ. ಬನ್ನಿ ಹೊರಡೋಣ. ಹೌದು ಕೊಣಶೇಖರಿ, ವಿದ್ಯಾಶಂಕರ್ ನಿನ್ನ ಜೊತೆಗಿದ್ರೆ ನಿನಗೂ ಸಹಾಯವಾಗುತ್ತೆ. ನಮಗೂ ಎಷ್ಟೋ ಧೈರ್ಯ ಇರುತ್ತೆ. ಕರ್ಕೊಂಡು ಹೋಗಯ್ಯ ನಿನ್ನ ಜೊತೆಲಿ. ಹೌದು ರೀ, ಒಬ್ರಿಗಿಂತ ಇಬ್ಬರು ಲೇಸು. ನಿಮ್ಮೊಬ್ಬರಿಗೆ ಓಡಾಟ ಕಷ್ಟ ಆಗತ್ತೆ. ವಿದ್ಯಾನು ನಿಮ್ಮ ಜೊತೆನೇ ಇರಲಿ. ಅಲ್ಲ, ಇವನು ನಮ್ಮ ಜೊತೆ ಬಂದ್ಬಿಟ್ರೆ ಮನೇಲಿ ನೀವುಗಳೇ ಆಗ್ಬಿಡ್ತಿರಲ್ಲ ಅಂತ. ನಿಮ್ಮಪ್ಪ ಇಲ್ವೇನೋ? ಅವರು ನಮಗೆ ಬೆಂಗಾವಲಾಗಿ ಇಲ್ಲೇ ಇರ್ತಾರೆ. ನೀವೇನೂ ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ.
ನಿಮಗೆ ಒಳ್ಳೇದಾಗ್ಲಿ. ನಮ್ಮ ಜಾಜಿ ಬಂಗಾರಿ ಸುರಕ್ಷಿತವಾಗಿ ಧರ್ಮಕ್ಷೇತ್ರಗಳ ಕಾರ್ಯ ಮುಗಿಸ್ಕೊಂಡು ಬಂದರೆ ಸಾಕು. ಸರಿ, ಹೊರಡಿ ನೀವು. ಹೋಗಿ ಬರ್ತೀವಮ್ಮ. ಮನೆ ಕಡೆ ಜೋಪಾನ. ನಡೆಯೋ. ಬರ್ತೀನಮ್ಮ, ಬರ್ತೀನಿ ಅಜ್ಜಿ. ಇದು ಯಾವ ವಿಗ್ರಹ? ಇದು ನಾ ತಂದ ವಿಗ್ರಹ ಅಲ್ವಲ್ಲ? ಆಚಾರ್ಯ, ಅಪ್ಪ ಕರೀತಿದ್ದಾರೆ, ಒಳಗ್ ಹೋಗ್ಬೇಕಂತೆ. ಸರಿ ಅಮ್ಮ. ಯಾವುದೋ ವಿಗ್ರಹ ಇಲ್ಲೇ ಬಿಟ್ಬಿಡೋರಲ್ಲ. ನಮಸ್ಕಾರ. ನೀವು ಹೇಳಿದ ಹಾಗೆ ವಿಗ್ರಹಗಳನ್ನ ತಯಾರು ಮಾಡಿ ತಂದಿದ್ದೀನಿ. ಸರಿಯಾದ ಅಳತೆ ಇದೆ, ಒಂದು ನೂಲು ಕೂಡ ವ್ಯತ್ಯಾಸ ಆಗಲ್ಲ. ಆಯಿತು, ಆದರೆ ದುಡ್ಡು ಈಗಲೇ ಕೊಡೋದಿಲ್ಲ. ಇನ್ನೂ ಅಳತೆ ನೋಡಬೇಕು, ಸರಿಯಾಗಿದೆಯೋ ಇಲ್ವೋ ಅಂತ ಹುಣ್ಣಿಮೆ ದಿವಸ ಗೊತ್ತಾಗುತ್ತೆ. ಆವತ್ತು ಬಂದು ದುಡ್ಡು ಇಸ್ಕೊಂಡು ಹೋಗು. ಅದೇನಾದರೂ ನಿಖರವಾಗಿ ಶಿವಲಿಂಗದ ಮೇಲೆ ನಿಂತ್ಕೊಂಡ್ರೆ ನಿನಗೆಷ್ಟು ಮಾತಾಡಿದ್ದೀನೋ ಅದ್ರ ದುಪ್ಪಟ್ಟು ಹಣ ಕೊಡ್ತೀನಿ. ಅದಕ್ಕೆ ಒಂದು ಹೊಂದಿಕೆ ಆಗದೆ ಹೋದರೆ ಇನ್ನೊಂದಾರು ಹೊಂದಿಕೆ ಆಗಲಿ ಅಂತ 4 ವಿಗ್ರಹ ಇಳಿಸಿದ್ದೀನಿ. ಬನ್ನಿ ನೋಡಿ. ನೀನು ನಿನ್ನೆ ಮೊನ್ನೆಯಿಂದ ನನಗೋಸ್ಕರ ವಿಗ್ರಹದ ಕೆಲಸ ಶುರು ಮಾಡಿದ್ಯಾ. ಆದರೆ ನಾನು 8 ವರ್ಷಗಳಿಂದ ಪ್ರತಿ ತಿಂಗಳು ವಿಗ್ರಹನ ಮಾಡಿಸಿ ಸಾಕಾಗೋಗಿದ್ದೀನಿ. ನಮ್ಮೂರಲ್ಲಿ ಬಿದ್ದಿರೋ ವಿಗ್ರಹಗಳನ್ನು ನೋಡಿದ್ರೆ ಯಾರು ಇದನ್ನು ಅರಿಹಂತಪುರ ಅನ್ನೋದಿಲ್ಲ, ವಿಗ್ರಹಗಳ ಪುರ ಅಂತಾರೆ. ಅಷ್ಟೊಂದು ವಿಗ್ರಹಗಳ ರಾಶಿನೇ ಬಿದ್ದಿದೆ ನಮ್ಮೂರಲ್ಲಿ. ವಿಗ್ರಹಗಳನ್ನ ನೋಡೋ ಆಸಕ್ತಿ ಆಗಲಿ ಉತ್ಸಾಹ ಆಗಲಿ ಉಳಿದಿಲ್ಲ ನನಗೆ. ಹುಣ್ಣಿಮೆ ದಿವಸ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಲ್ಲ, ಅಲ್ಲೇ ಗೊತ್ತಾಗುತ್ತೆ. ಆಗಲೇ ನೋಡ್ತೀನಿ. ಈ ಸಲ ನೀನು ಮಾಡಿರೋ ವಿಗ್ರಹ ನಿಂತ್ಕೊಳ್ಳುತ್ತಾ ಅಂತ ನೋಡಿ ಹೇಳಿ ಕಳಿಸ್ತೀನಿ ಬಿಡು. ಅಲ್ಲ, ಮಾಡಿರೋ ಕೆಲಸಕ್ಕಾದರೂ ಒಂಚೂರು ಮುಂಗಡ ಅಂತ ಕೊಡಿ. ಮುಂಗಡಾನೂ ಇಲ್ಲ, ಹಿಂಗಡಾನೂ ಇಲ್ಲ. ಹೇಳಿದ್ನಲ್ಲ, ನೀನು ಮಾಡಿರೋ ವಿಗ್ರಹ ಶಿವನ ನೆತ್ತಿ ಮೇಲೆ ಕೂರಬೇಕು. ಆಗ ನಿನ್ನುದ್ದಕ್ಕೂ ಸುರಿತೀನಿ ದುಡ್ಡನ್ನ. ಹಣದ ಮತ್ತಾಭಿಷೇಕ ಮಾಡಿಸ್ತೀನಿ. ಈಗೇನು ಕೊಡೋದಿಲ್ಲ. ಆಯಿತು, ಹಾಗೇ ಮಾಡಿ. ಮಂತ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ ಗುರುಪುತ್ರ ಕೃತ ದಿಗ್ದಿಕ್ತಿ ಕೃತ ವಿದ್ಯುಚ್ಚಾಲನ ರುದ್ರ
ದೇವಿಕಾ, ಮಳೆ ಬರೋ ಹಾಗಿದೆ, ಹೊರಗಡೆ ಬಟ್ಟೆ ಗಿಟ್ಟೆ ಹಾಕಿದ್ರೆ ತಗೊಂಬಮ್ಮ. ಇಲ್ಲಪ್ಪ, ಆಗ್ಲೇ ತಂದಿದ್ದೀನಿ. ದೇವ್ರು ನೋಡ್ಕೊಂಡು ಏನು ಚಿಂತೆ ಮಾಡ್ತಿದ್ಯಮ್ಮ? ನಾಗದೋಷ ನಿವಾರಣೆಗೆ ಅಂತ ಗುರುಗಳು ತಾಯ್ತ ಕೊಟ್ಟಿದ್ದಾರಲ್ಲ, ಮುಂದೇನು ತೊಂದರೆ ಆಗಲ್ಲ ಅಂತ ಹೇಳಿದಾರಲ್ಲ. ಆ ಚಿಂತೆ ಅಲ್ಲಪ್ಪ. ಈಗ ಮತ್ತಿನ್ನೇನಮ್ಮ? ದೇವ್ರಿಗೆ ಸಾಯಂಕಾಲ ದೀಪ ಹೊತ್ಸೋ ಸಮಯ, ಹೊತ್ಸಿದ್ರೆ ನಂದೋಗುತ್ತೆ ಅಂತ ಯೋಚನೆ. ನಿನ್ನ ಮನಸ್ಸಲ್ಲಿ ಹಾಗೆಲ್ಲ ಅನ್ಕೊಂಬೇಡ. ದಕ್ಷಿಣನಾಥೇಶ್ವರ ನೆನೆಸಿ ದೀಪ ಹಚ್ಚು, ಆರೋದಿಲ್ಲ. ಹಚ್ಚು ದೀಪನ, ನಾನು ನೋಡ್ತೀನಿ ಅದು ಹೇಗೆ ಆರೋಗುತ್ತೆ ಅಂತ. ಯಾರು? ಇರಪ್ಪ, ನಾನು ನೋಡ್ತೀನಿ. ಶಿವನೇ, ಸ್ವಾಮಿ ಭವಹರನೇ, ನಿಧಿ ನನ್ನ ಕೈ ಸೇರೋದಕ್ಕೆ ದಾರಿ ತೋರಿಸಿದೀಯಾ? ಅದ್ರ ಜೊತೆಗೆ ಈ ಅಪಶಕುನಗಳನ್ನ ಯಾಕೆ ಕಾಣಿಸ್ತಿದ್ಯಾ ತಂದೆ? ತಿಂಗಳುಗಳಿಂದ ದೀಪನೇ ಬೆಳಗ್ತಿಲ್ವಂತಲ್ಲ ನಿನ್ನ ಮುಂದೆ. ನನಗೆ ಗರಡು ಮಚ್ಚೆ ಕೊಟ್ಟು ನನ್ನ ಮಗಳಿಗೆ ಸರ್ಪ ಕಾಣಿಸೋ ಹಾಗೆ ಮಾಡ್ತಿದೆಯಲ್ಲ ತಂದೆ. ನನ್ನಿಂದ ಯಾವ ತಪ್ಪಾಗಿದೆ ಅಂತ ತಿಳಿಸಿದ್ರೆ ತಪ್ಪದಂಡ ಒಪ್ಪಿಸ್ತೀನಿ. ನಿಧಿನ ಬಾಗ್ಲೂರ್ಗೂ ತಂದು ನಿಲ್ಲಿಸಿದ್ಯಾ, ಇನ್ನು ದಕ್ಕಿಸ್ಕೊಳ್ಳೋದೊಂದೇ ಬಾಕಿ. ಹೊರಗಡೆ ಮಳೆ ಬರೋ ಥರ ಇದೆ. ನಾವು ಊರಿಗೆ ಹೊಸಬ್ರು, ನಮ್ಗೆ ಗುರ್ತು ಪರಿಚಯದವ್ರು ಯಾರೂ ಇಲ್ಲ. ದೇವ್ರ ಕೆಲ್ಸಕ್ಕೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ನಿಮ್ಮ ಮನೇಲಿ ಇರ್ಬೋದಾ? ಒಬ್ರೇನಾ? ಯಾರ್ಯಾರಿದ್ದೀರಿ? ನಾನು ನನ್ನ ಗೆಳತಿ ಜಾಜಿ. ಆಗ್ಲಿ, ಒಳಗ್ ಬನ್ನಿ. ಕರುಣೆ ತೋರು ಶಿವನೇ, ಸ್ವಾಮಿ ಭವಹರನೇ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ